ನಮಸ್ಕಾರ ಯೋಗ ಅಭ್ಯಾಸಿಗಳೇ, ಇಂದು ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಶಕ್ತಿಯನ್ನು ತರುವ ಒಂದು ಅದ್ಭುತ ಯೋಗ ತಂತ್ರವನ್ನು ಕಲಿಯಲಿದ್ದೀವಿ. ಉಜ್ಜಾಯಿ ಪ್ರಾಣಾಯಾಮ. ಇದು ಕೇವಲ ಉಸಿರಾಟದ ವ್ಯಾಯಾಮವಲ್ಲ, ಇದು ನಿಮ್ಮ ದೇಹ ಮನಸ್ಸನ್ನು ಸಮುದ್ರದ ಅಲೆಗಳಂತೆ ಶಾಂತಗೊಳಿಸುವ ಒಂದು ಜೀವನ ಕಲೆ. ಸಮುದ್ರ ತೀರದಲ್ಲಿ ನಿಂತಾಗ ಅಲೆಗಳ ಶಬ್ದ ಕೇಳಿದಾಗ ಮನಸ್ಸು ಹೇಗೆ ತಾನಾಗಿಯೇ ಶಾಂತವಾಗುತ್ತದೆ, ಇಂದು ಆ ಅನುಭವವನ್ನೇ ನಿಮ್ಮ ಉಸಿರಿನ ಮೂಲಕ ಸೃಷ್ಟಿಸಲು ಹೊರಟಿದ್ದೇವೆ. ಉಜ್ಜಾಯಿ ಅಂದ್ರೆ ಸಂಸ್ಕೃತದಲ್ಲಿ ವಿಜಯದ ಉಸಿರು. ಗಂಟಲಿನ ಸ್ವಲ್ಪ ಭಾಗವನ್ನು ಸಂಕುಚಿಸಿ ಸಮುದ್ರದ ಅಲೆಗಳಂತಹ ಶಬ್ದ ಮಾಡ್ತಾ ಉಸಿರಾಡುವುದು. ಈ ಉಸಿರಾಟವು ಗಂಟಲಿನ ಸ್ನಾಯುಗಳು ಸ್ವಲ್ಪ ಸಂಕುಚಿತಗೊಂಡಿರುತ್ತವೆ. ಇದರಿಂದಾಗಿ ಗಾಳಿಯು ಗಾಯನ ಹಗ್ಗಗಳ ಒಳಗೆ ಮತ್ತು ಹೊರಗೆ ಹಾದು ಹೋಗುವಾಗ ಪಿಸುಗುಟ್ಟುವ ಶಬ್ದವನ್ನು ಉಂಟುಮಾಡುತ್ತದೆ. ಭಗವದ್ಗೀತೆ ಮತ್ತು ಪತಂಜಲಿಯ ಯೋಗ ಸೂತ್ರಗಳಲ್ಲಿ ಪ್ರಾಣಾಯಾಮವು ಉಸಿರಾಟದ ಸಂಪೂರ್ಣ ನಿಲುಗಡೆ ಎಂದು ಹೇಳಲಾಗಿದೆ. ಉಜ್ಜಾಯಿ ಪ್ರಾಣಾಯಾಮದ ಹಂತಗಳು. ಸುಖಾಸನ, ಪದ್ಮಾಸನ ಅಥವಾ ನೇರವಾದ ಕುರ್ಚಿಯಲ್ಲಿ ಕುಳಿತುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ದೇಹವನ್ನು ಸಡಿಲಗೊಳಿಸಿ. ಸಾಮಾನ್ಯ 5 ರಿಂದ 10 ಬಾರಿ ದೀರ್ಘ ಉಸಿರಾಟದೊಂದಿಗೆ ಪ್ರಾರಂಭಿಸಿ. ಉಜ್ಜಾಯಿ ಶಬ್ದ ಸೃಷ್ಟಿಸುವುದು. ಮೂಗಿನ ಮೂಲಕ ಆಳವಾಗಿ ಉಸಿರೆಳೆಯಿರಿ. ಹಾ ಎಂದು ಪಿಸುಗುಟ್ಟುತ್ತಾ ಉಸಿರನ್ನು ಬಿಡಿ. ಗಂಟಲಿನಲ್ಲಿ ಉಂಟಾಗುವ ಸಂಕೋಚನವನ್ನು ಗಮನಿಸಿ. ಈ ಭಾವನೆಗೆ ಪರಿಚಿತರಾಗಲು ಹಲವಾರು ಬಾರಿ ಪುನರಾವರ್ತಿಸಿ. ಮೂಗಿನ ಮೂಲಕ ಉಸಿರಾಟಕ್ಕೆ ಪರಿವರ್ತನೆ. ಬಾಯಿಯನ್ನು ಮುಚ್ಚಿ ಗಂಟಲಿನ ಅದೇ ಸಂಕೋಚನವನ್ನು ನಿರ್ವಹಿಸಿ. ಸಂಕುಚಿತ ಗಂಟಲಿನ ಮಾರ್ಗದ ಮೂಲಕ ಮೂಗಿನಿಂದ ಉಸಿರೆಳೆಯಿರಿ. ಉಸಿರೆಳೆದಾಗ ಸಮುದ್ರದ ಅಲೆಗಳು ಬರುವಂತೆಯೂ ಉಸಿರು ಬಿಡುವಾಗ ಹೋಗುವಂತೆಯೂ ಶಬ್ದ ಉಂಟಾಗಬೇಕು. ಉಸಿರಾಟವನ್ನು ನಯವಾಗಿ, ಸ್ಥಿರವಾಗಿ ಮತ್ತು ಲಯಬದ್ಧವಾಗಿ ನಿರ್ವಹಿಸಿ. ಪೂರ್ಣ ಉಜ್ಜಾಯಿ ಅಭ್ಯಾಸ. ಗಂಟಲಿನ ಸಂಕೋಚನದೊಂದಿಗೆ ಮೂಗಿನ ಮೂಲಕ ಆಳವಾಗಿ ಉಸಿರೆಳೆಯಿರಿ. ಸಾಧ್ಯವಾದರೆ 2 ರಿಂದ 6 ಸೆಕೆಂಡುಗಳ ಕಾಲ ಉಸಿರನ್ನು ಹಿಡಿದಿಡಿ. ಅಂತರ ಕುಂಭಕ. ಗಂಟಲಿನ ಅದೇ ಸಂಕೋಚನದೊಂದಿಗೆ ನಿಧಾನವಾಗಿ ಮೂಗಿನ ಮೂಲಕ ಉಸಿರನ್ನು ಬಿಡಿ. ಉಸಿರೆಳೆತ ಮತ್ತು ಉಸಿರು ಬಿಡುವ ಸಮಯವನ್ನು ಸಮಾನವಾಗಿರಿಸಿ. ಉದಾ 4 ಸೆಕೆಂಡುಗಳು ಒಳಗೆ, 4 ಸೆಕೆಂಡುಗಳು ಹೊರಗೆ. 5 ರಿಂದ 10 ಸುತ್ತುಗಳನ್ನು ಪೂರ್ಣಗೊಳಿಸಿ. ಕ್ರಮೇಣ ಅಭ್ಯಾಸದ ಸಮಯವನ್ನು 15 ನಿಮಿಷಗಳವರೆಗೆ ಹೆಚ್ಚಿಸಿ. ಸಲಹೆಗಳು. ಶಬ್ದವು ಮೃದು ಮತ್ತು ಸ್ಥಿರವಾಗಿರಬೇಕು, ಬಲವಂತವಾಗಿ ಅಥವಾ ಜೋರಾಗಿ ಅಲ್ಲ. ಬೆನ್ನು ನೇರವಾಗಿರಲಿ. ಉಸಿರಾಟದ ನಯವನ್ನು ನಿಯಂತ್ರಿಸಲು ಉದರದ ಸ್ನಾಯುಗಳನ್ನು ಬಳಸಿ. ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡಿ. ಪ್ರಯೋಜನಗಳು. ರಕ್ತದೊತ್ತಡ ಮತ್ತು ಹೃದಯ ಬಡಿತವನ್ನು ಸುಧಾರಿಸುತ್ತದೆ. ಶ್ವಾಸಕೋಶದ ಸಾಮರ್ಥ್ಯ ಮತ್ತು ಆಮ್ಲಜನಕದ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಗಮನ ಮತ್ತು ಭಾವನಾತ್ಮಕ ಸಮತೋಲನವನ್ನು ಸುಧಾರಿಸುತ್ತದೆ. ಎಚ್ಚರಿಕೆಗಳು. ಗಂಭೀರ ಹೃದಯ ಸಮಸ್ಯೆಗಳು ಇದ್ದರೆ, ಆಸ್ತಮಾ ನಂತರದ ಶ್ವಾಸಕೋಶದ ಸಮಸ್ಯೆಗಳು ಇದ್ದರೆ, ಇತ್ತೀಚಿನ ಹೊಟ್ಟೆಯ ಶಸ್ತ್ರಚಿಕಿತ್ಸೆ ನಡೆದಿದ್ದರೆ, ಗರ್ಭಾವಸ್ಥೆಯ ಕೊನೆಯ ಹಂತದಲ್ಲಿ ನೀವು ಈ ತಂತ್ರವನ್ನು ಅನುಸರಿಸಲು ಯೋಗ್ಯವೋ ಎಂಬುದನ್ನು ತಿಳಿಯಲು ವೈದ್ಯರ ಸಲಹೆ ಪಡೆಯಿರಿ. ನಿಯಮಿತ ಅಭ್ಯಾಸದೊಂದಿಗೆ ಉಜ್ಜಾಯಿ ಪ್ರಾಣಾಯಾಮವು ಆಂತರಿಕ ಜಾಗೃತಿ, ಶಕ್ತಿ ಮತ್ತು ಗಾಢವಾದ ಮನ-ದೇಹ ಸಂಪರ್ಕವನ್ನು ಬೆಳೆಸಲು ಶಕ್ತಿಯುತ ಸಾಧನವಾಗಿ ಪರಿಣಮಿಸುತ್ತದೆ. ಉಜ್ಜಾಯಿ ಪ್ರಾಣಾಯಾಮ ಕೆಲವು ಮಹಾನ್ ವ್ಯಕ್ತಿಗಳು ತಿಳಿಸಿರುವ ಅನುಭವಗಳು. ಪತಂಜಲಿ ಯೋಗಗುರುಗಳು ತಮ್ಮ ಯೋಗ ಸೂತ್ರಗಳಲ್ಲಿ ಉಜ್ಜಾಯಿ ಪ್ರಾಣಾಯಾಮವನ್ನು ಪ್ರೋತ್ಸಾಹಿಸಿದ್ದಾರೆ. ದಿಗಂಬರ ಸ್ವಾಮಿಗಳು ಉಜ್ಜಾಯಿ ಪ್ರಾಣಾಯಾಮವನ್ನು ತಮ್ಮ ಧ್ಯಾನದ ಭಾಗವಾಗಿ ಬಳಸಿದ್ದಾರೆ. ಆಧುನಿಕ ಯೋಗ ಗುರು ಬಾಬಾ ರಾಮದೇವ್ ಮತ್ತು ಸ್ವಾಮಿ ವಿವೇಕಾನಂದರು ಅವರು ಉಜ್ಜಾಯಿ ಪ್ರಾಣಾಯಾಮವನ್ನು ಜೀವನ ಶಕ್ತಿಯ ನಿರ್ವಹಣೆ ಮತ್ತು ಆತ್ಮಚೇತನದ ಬೆಳವಣಿಗೆಯಲ್ಲಿ ಸಹಾಯಕ ಎಂದು ತಿಳಿಸಿದ್ದರು. ನೀವು ಉಜ್ಜಾಯಿ ಪ್ರಾಣಾಯಾಮವನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ದಾರೆ. ಈ ಶಾಂತಿ, ಸಮಾಧಾನವು ನಿಮ್ಮೊಂದಿಗೆ ಪ್ರತಿದಿನವೂ ಇರುತ್ತದೆ. ಈ ಪ್ರಕಾರ ನಾವು ಉಸಿರಿನಲ್ಲಿ ಆಲೋಚನೆಗಳನ್ನು ತಲುಪಿದಂತೆ ನಮ್ಮ ಬದುಕಿನಲ್ಲಿ ಸಹ ಸಮತೋಲನವನ್ನು ಹೊಂದಬಹುದು. ಧನ್ಯವಾದಗಳು. ನಿಮಗೆ ಈ ಉಜ್ಜಾಯಿ ಪ್ರಾಣಾಯಾಮ ಅಭ್ಯಾಸವು ಸಹಾಯಕವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ
ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.